ನಾನು ಮಲ್ಲಪ್ಪ ದೇವುಡು ಅಂತ. ಇದೇ ಆಂಧ್ರ ದೇವಾಂಗ ವಿದ್ಯಾರ್ಥಿ ನಿಲಯದಲ್ಲಿ ಡಿಪ್ಲೊಮೊ ಹಾಗೂ BE ಪಾಸ್ ಮಾಡಿ ನನ್ನ ಒಂದು ಜೀವನವನ್ನು ರೂಪಿಸಿಕೊಂಡಿರ್ತೀನಿ. ಇವತ್ತು ಆ ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥ ಹಿರಿಯರು ಎಷ್ಟೋ ಆಸೆಗಳನ್ನಿಟ್ಕೊಂಡು ಈ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಏನು ಅಂದರೆ, ಬಡ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಬೆಳೀಲಿ, ನಮ್ಮ ಜನಾಂಗದ ವಿದ್ಯಾರ್ಥಿಗಳಿಗೆ ಒಂದು ಆಶ್ರಯ ಆಗಲಿ ಅಂಥೇಳಿ ಈ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ನನ್ನಂಥ ಎಷ್ಟೋ ಜನ ವಿದ್ಯಾರ್ಥಿಗಳು, ನಮ್ಮ ಬಡ ವಿದ್ಯಾರ್ಥಿಗಳು ಇವತ್ತು ಬದುಕನ್ನು ರೂಪಿಸ್ಕೊಂಡಿದ್ದಾರೆ. ಆದರೆ ಈ ಒಂದು ಬರ್ತಾ 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 ಇದು ಬಡ ವಿದ್ಯಾರ್ಥಿಗಳ ಏಳಿಗೆ ಅನ್ನೋದನ್ನ ಮರೆತುಬಿಟ್ಟು ಬರೀ ಕಮರ್ಷಿಯಲ್ ಆಗಿ ಯೋಚನೆ ಮಾಡುವಂಥ ಒಂದು ಸನ್ನಿವೇಶ ರೂಪಿಸ್ಕೊಂಡಿದೆ. ಆದ್ದರಿಂದ ಈ ಒಂದು ಸೆಪ್ಟೆಂಬರ್ 1ನೇ ತಾರೀಕು ಏನು ನಮ್ಮ ಸಂಘದ ಎಲೆಕ್ಷನ್ ಇದೆ, ದಯವಿಟ್ಟು ಕ್ರಿಯಾಶೀಲ ವ್ಯಕ್ತಿಗಳನ್ನ, ಕ್ರಿಯಾಶೀಲ ಹಾಗೂ ಯಾರು ಸಂಘದ ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಓಡಾಡ್ತಾರೋ ಅಂಥವ್ರನ್ನ ಆಯ್ಕೆ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಏಕೆಂದರೆ ಇವತ್ತು ನಾವು ಒಂದು ಹಂತಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಸಂಘದಿಂದ ನಮ್ಮಂಥ ಎಷ್ಟೋ ಜನ ಬಂದಿದ್ದಾರೆ. ಆದರೆ ಅದು ಅಲ್ಲಿಗಲ್ಲಿಗೆ ಮುಗೀತಾ ಇದೆ. ನಮ್ಮ ಮುಂದಿನ ಯೋಜನೆಗಳು ಇನ್ನೂ ಶಾಲೆಗಳು ತೆಗೆಯುವಂಥದ್ದು, ಕಾಲೇಜುಗಳು ಮಾಡೋವಂಥದ್ದು, ಇಂಥ ಎಷ್ಟೋ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ಳೋದು ಬಿಟ್ಬಿಟ್ಟು 50 ವರ್ಷದಿಂದ ಏನು ಆಸ್ತಿ ಇದೆ ಇವತ್ತು ಅಷ್ಟೇ ಇದೆ. ಇವತ್ತಿಗೂ ಒಂದು ಎಕ್ಸ್ಟ್ರಾ ಒಂದು CA ಸೈಟ್ ಆಗಲಿ, ಸರ್ಕಾರದಿಂದ ಅನುದಾನಗಳಾಗಲಿ ಯಾವುದನ್ನು ನಾವು ಬಳಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಎಷ್ಟು ಜನಾಂಗ ಇದ್ದಾರೆ ನಮ್ಮವರು, ಎಲ್ರಿಗೂ ಉಪಯೋಗ ಆಗಲಿ. ಈ ಸಂಘ ಇರೋದು ಎಲ್ಲ ಬಡ ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳಿಗೆ, ಆ ಒಂದು ಉದ್ದೇಶನೇ ಹೊರಟೋಗಿದೆ. ಆದ್ದರಿಂದ ದಯವಿಟ್ಟು ಈ ಕಮರ್ಷಿಯಲ್ ಅನ್ನೋ ಒಂದು ಪದನ ತೆಗೆದುಬಿಟ್ಟು ಬಡ ವಿದ್ಯಾರ್ಥಿಗಳಿಗೆ ಏನು ಉಪಯೋಗ ಆಗ್ಬೋದೋ ಅಂಥ ಕಾರ್ಯಕ್ರಮಗಳು ಇವತ್ತು ನೋಡ್ತಾ ಇದ್ದೀವಿ ನಾವು. ಇದರಲ್ಲಿ ಎಂತೆಂಥ ಸಂಸ್ಥೆಗಳು, ಎಂತೆಂಥ ಕಾಲೇಜುಗಳು ನಿರ್ಮಾಣ ಮಾಡಿದ್ದಾರೆ. ಇದನ್ನು ದಯವಿಟ್ಟು ನಮ್ಮ ಸಂಘನ ಒಂದು ವಿಕಾಸವಾದ ಯೋಚನೆ ಇರುವಂಥ ಒಂದು ಜನಾಂಗಕ್ಕೆ ಅಭ್ಯರ್ಥಿಗಳನ್ನಾಗಿ ಆಯ್ಕೆ ಮಾಡಬೇಕು, ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಬೇಕು ಅನ್ನೋದು ನನ್ನ ಭಾವನೆ. ಅದು ನಮಗೆ ದೇವಸ್ಥಾನ ಇದ್ದಂಗೆ ಯಾವುದು ನಮ್ಮ ಆಂಧ್ರ ದೇವಾಂಗ ಸಂಘ. ಯಾಕೆಂದರೆ ನಾವು ಇವತ್ತು ಏನಾದರೂ ಜೀವನ ಮಾಡ್ತಾಯಿದ್ದೀವಿ ಅಂದರೆ ಅಲ್ಲಿಂದ, ಆ ಒಂದು ಸಂಸ್ಥೆಯಿಂದ ಜೀವನ ಮಾಡ್ತಾಯಿದ್ದೀವಿ. ನಮ್ಮಂಥ ಎಷ್ಟೋ ಜನ ಪೂಜೆ ಮಾಡ್ತಾಯಿದ್ದೀವಿ. ಇವತ್ತೂ ಆಂಧ್ರ ದೇವಾಂಗ ಸಂಘನ ಪೂಜೆ ಮಾಡ್ತಾಯಿದ್ದೀವಿ. ಅಲ್ಲಿ ಇನ್ನೂ ವಿದ್ಯಾವಂತರುಗಳು ಸೇರಿಕೊಂಡು ದೊಡ್ಡದಾಗಿ ಯೋಚನೆ ಮಾಡಲಿ, ಖಂಡಿತ ಉದ್ಧಾರ ಆಗುತ್ತೆ. ನಮ್ಮ ಜನಾಂಗ ಒಂದು ಹಂತಕ್ಕೆ ಬೆಳೆಯುತ್ತೆ. ಇವತ್ತು ನಾನು ಒಬ್ಬನೇ ಅಲ್ಲ, ಎಲ್ಲರೂ ಇಡೀ ಜನಾಂಗದ ಯಾರಿದ್ದಾರೆ ಅಷ್ಟೂ ಜನಕ್ಕೆ ಪ್ರಯೋಜನ ಆಗುವಂಥ ಕಟ್ಟಡಗಳನ್ನ ನಿರ್ಮಾಣ ಮಾಡಿ ಶಾಲಾ ಕಾಲೇಜುಗಳನ್ನ ತೆಗೆಯೋದು ನನ್ನ ಆಸೆ. ಅದಕ್ಕೆ ಒಂದು ನ್ಯೂಟನ್ನ ಟೀಮನ್ನು ನಾವು ದೊಡ್ಡಬಳ್ಳಾಪುರ, ಕೊಳ್ಳೇಗಾಲ, ಗೊಟ್ಟಿಗೆರೆ, ಬೆಂಗಳೂರು, ಆಮೇಲೆ ಕೋಗಿಲು ಅಗ್ರಹಾರ, ಈ ಒಂದು ಎಲ್ಲ ಭಾಗಗಳಿಂದನೂ ಆಯ್ಕೆ ಮಾಡಿ ಒಂದು ಟೀಮನ್ನು ಕಟ್ಟಿದ್ದೀವಿ. ದಯವಿಟ್ಟು ಈ ಸಿಂಡಿಕೇಟ್ಗೆ ಸಂಪೂರ್ಣ ಬೆಂಬಲ ನೀಡಿ ಆಡಳಿತವನ್ನು, ಈ ಒಂದು ನಿಸ್ತೇಜವಾಗಿರುತ್ತೋ ಅಂಥ ಆಡಳಿತವನ್ನು ಬದಲಾಯಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ.